ಇಲ್ಲಿ ಹಾಟ್ ವಾಟರ್ ಅಂತ ಇಷ್ಟು ಕೋಲ್ಡ್ ಇದೆ ಇಲ್ಲಿ, ಆ ವಾಟರ್ ಮಾತ್ರ ಹಾಟ್ ಆಗಿರುತ್ತಂತೆ. ಖಾಲಿ ದುಡ್ಡೆಲ್ಲ ಖಾಲಿ. ನೋಡಿ ಗೈಸ್, ಇದು ಒಳಗಡೆ ಒಂಚೂರು ಚಳಿ ಅನಿಸ್ತಲ್ಲ, ಯಾಕೆಂದರೆ ಈ ಥರ ಎಲ್ಲರ ಮನೇಲೂ ಇರುತ್ತಂತೆ. ಸೊ ಇಲ್ಲಿ ನೋಡಿ ಸೆಟಪ್ ಒಂಥರ ಇಷ್ಟ ಆಯ್ತು ನನಗೆ, ಇಲ್ಲೇ ಕುತ್ಕೊಳ್ಳೋದು ಎಲ್ಲರೂ. ನಮ್ಮ ಕಡೆ ಎಲ್ಲ ಗಂಟೆಗೆ 30 ಮ್ಯಾಕ್ಸಿಮಮ್ 60. ಇಲ್ಲಿ 100 ರೂಪಾಯಿ, 1 ಅವರ್ಗೆ 100 ರೂಪಾಯಿ. ಕಣ್ಣೆಲ್ಲ ಐತಲ್ಲೇ ಇದನ್ನ ಇವ್ರಿಗೆ ಲಾಸ್ಟ್ ಟೈಮು ಬಂದಿದಾಗ ಪರಿಚಯ ಆಗಿರೋದು ಒಂದು ಫ್ಯಾಮಿಲಿ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೆಂಪಲ್ ರನ್, ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಕಾಸ್ಟ್ಯೂಮ್. ಸೊ ಈಗ ಸುಮ್ಮನೆ ಹಾಕಿದ್ದೀನಿ, ಇವಾಗ ಸ್ವಲ್ಪ ಚಳಿ ಅಂತ ಅಂದ್ಬಿಟ್ಟು. ಇಲ್ಲೇ ಒಂದು ಹಿಡಿಂಬ ಟೆಂಪಲ್ ಅಂತ ಇದೆ. ನಾವು ರೂಮ್ ಮಾಡಿದ್ರಿಂದ 1 ಕಿಲೋಮೀಟ್ರ್ ಇದ್ದಿದ್ದು. ಸೊ ಆ ರೋಡ್ ಅಂತೂ ಕ್ರೇಜಿಯಾಗಿತ್ತು, ತೋರಿಸ್ತೀನಿ ಹೋಗ್ಬೇಕಾದ್ರೆ. ಸೊ ಆ ಹಿಡಿಂಬ ಟೆಂಪಲ್ನ ನೋಡಿ ಇನ್ನೊಂದು ಪ್ಲೇಸ್ ಇದೆ. ಸೊ 2-3 ಪ್ಲೇಸ್ ಇದೆ. ಇವತ್ತು ನಾವು ಎದ್ದು ರೆಡಿಯಾಗಿ ಬರೋಷ್ಟರಲ್ಲೇ 12 ಗಂಟೆ ಆಯಿತು. ಸೊ ಹೆಂಗೂ ಪಕ್ಕನೇ ಇರೋದಲ್ವ ಅಂದ್ಬಿಟ್ಟು ಸ್ವಲ್ಪ ಇವತ್ತು ಲೇಟಾಗಿ ಎದ್ದು ರೆಡಿಯಾಗಿ ಬಂದಿದ್ದೀವಿ. ಆ್ಯಂಡ್ ದೇವಸ್ಥಾನ ಹೇಗಿದೆ, ಇದು ಫೇಮಸ್ ದೇವಸ್ಥಾನ ಮನಾಲಿಯಲ್ಲಿ. ಸೊ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಲೆಟ್ಸ್ ಗೋ. ಹಾಗೆ ನೋಡಿ ಗೈಸ್, ಯಾವ ಔಟ್ಫಿಟ್ಟಿಗೆ ಯಾವ ಚಪ್ಪಲಿ ಹಾಕಿದ್ದೀನಿ, ಇದೊಂದು ಚಪ್ಪಲಿ ಬಿಟ್ಟರೆ ಯಾವುದೂ ಇಲ್ಲ. ಆ್ಯಂಡ್ ಆಲ್ಸೋ ನಮ್ಮ ತಾರನ್ನ ತೊಳ್ಸೋಣ ಅಂತ ಹೇಳ್ತಾ ಇದ್ದೀನಿ. ನಾನು ಅಂದೆ ತಾರು ಥರನೇ ಇರಬೇಕು, ಹಿಂಗೆ ಇರಲಿಕ್ಕೆ ಅಂತ ಅಂದೆ. ಕ್ಲೀನ್ ಮಾಡಿಸ್ಬಿಟ್ರೆ ಏನು ಪ್ರಯೋಜನ, ಅದು ಆಫ್ ರೋಡಿಂಗು ಎಲ್ಲ ಹೋಗಿರೋದು ಫೀಲೇ ಬರೋಲ್ಲ ನೋಡಿದಾಗ. ಸೊ ಇವಾಗ ನಾವು ನೆನ್ನೆ ಹೋಗಿದ್ವಿ ಅಲ್ವಾ, ಶಿಂಕುಲಾ ಪಾಸ್ ಅಂತ ಒಂದು ಪ್ಲೇಸು, ಅದು ಇವತ್ತು ಏನು ಮಾಡಿದ್ದಾರೆ, ನನಗೆ ಕ್ಲೋಸ್ ಮಾಡಿದ್ದಾರೆ, ಅಲ್ಲಿ ಅಲೋ ಮಾಡ್ತಾ ಇಲ್ಲ ಇವತ್ತು. ಸೊ ಆ ಥರ ಲಕ್ಕಿಲಿ ನಮಗೆ ನೆನ್ನೆ ಸಿಕ್ತು ಟೈಮ್, ಅಂದರೆ ಹೋಗಲಿಕ್ಕೆ ಪರ್ಮಿಷನ್. ಸೊ ಅದರಲ್ಲೂ ಬನ್ನಿ ಹೋಗೋಣ, ಅದರಲ್ಲೂ 1 ಗಂಟೆವರೆಗೂ ಬಿಡ್ತಾಯಿದ್ರು ಅಷ್ಟೇ. ನಂಬರ್ಸ್ಗಳನ್ನ ಕೊಟ್ಬಿಟ್ಟು ಆ ನಂಬರು ರಿಟರ್ನ್ ಬರುವಾಗ ಹೇಳಬೇಕು ಅವರಿಗೆ. ಸೊ ದಟ್ ಅದು ಕನ್ಫರ್ಮೇಷನ್ ಅವ್ರಿಗೆ, ಓಕೆ ಮೇಲ್ಗಡೆ ಹೋಗಿರೋ ಕಾರ್ ಬಂತು ಕೆಳಗಡೆ ಅನ್ನೋದು. ಸೊ ಹೇಳೋ ಪಾರ್ಕಲ್ಲಿ ಹೋದಂಗೆ ಫೀಲ್ ಆಗ್ತಾ ಇದೆ. ಅದು ಗೇಟು, ಇಷ್ಟು ದೊಡ್ಡ ದೊಡ್ಡ ಮರಗಳು ಇಲ್ಲಿಂಥದ್ದು. ಇಲ್ಲೆಲ್ಲ ತುಂಬ ಶಾಪಿಂಗ್ ಏನೇನೋ ಇದೆ. ಆ್ಯಂಡ್ ಆಲ್ಸೋ ಅಲ್ಲೇನೋ ಒಂದು ಏನಂತಾರೆ ಕೇಳ್ತಿರೋದಕ್ಕೆ, ಪ್ರಾಣಿ ಏನೋ ಹೆಸ್ರು ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಹೌದಾ, ಹಾಂ ಆ ಥರ ರೆಡಿ ಆಗಬೇಕು ಗೈಸ್. ನಾನು ನೋಡೋಣ ನಾಳೆ. ಇವ್ರು ಲಾಸ್ಟ್ ಟೈಮ್ ಬಂದಿದಾಗ ಈ ರ್ಯಾಬಿಟ್ ನೋಡು, ಏನು ಹೇಳೋರಿಗೆ ಹೋಗಿದ್ ಬರ್ತೀನಿ ಅಂತ. ಇದು ದೇವಸ್ಥಾನ ಅಲ್ಲೇ ಇದೆ ನೋಡಿ. ನಂಗೆ ಬೇರೆ ಹಿಂದಿ ಬರಲ್ಲ, ಇಲ್ಲ ಬರೀ ಹಿಂದಿನೇ ಮಾತಾಡ್ತಾರೆ. ನನ್ನ ಹಿಂದಿ ಕೇಳಿಸ್ಕೊಂಡ್ರೆ ಹೊಡೆದ್ಬಿಟ್ಟು ಕಳಿಸ್ತಾರೆ. ಇವ್ರಿಗೆ ಲಾಸ್ಟ್ ಟೈಮು ಬಂದಿದಾಗ ಪರಿಚಯ ಆಗಿರೋದು ಒಂದು ಫ್ಯಾಮಿಲಿ ಇದೆ. ಸೊ ಆ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದೀವಿ ನಾಳೆ. ಅವ್ರು ಈ ಥರ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಕ್ಕ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರ ಮನೇಲಿ ರೆಡಿ ಮಾಡಿಸ್ಕೊಳ್ತೀನಿ. ಇಲ್ಲಿ ಈ ಥರ ರ್ಯಾಬಿಟ್ನ ಫೋಟೋಶೂಟ್ ಕೊಡ್ತಾರದಲ್ವಾ, 30 ರೂಪಾಯಿ ಅಂತ, ಅದು ಹಿಡ್ಕೊಂಡು ಫೋಟೋ ತಗೊಳ್ಳೋದಂತೆ. ಹಾಂ, ಅಜ್ಜಿ ಹೇಳಿದ್ರು 30 ರೂಪೀಸ್ ಅಂತ. ಕ್ಯೂ ಅಲ್ಲಿಂದ ಫುಲ್ ಹಿಂದೆಯಿಂದ ಇಲ್ಲಿ ಬಂದಿದೆ. ಇದೊಂದು ಲೈನ್ ಪಾಸ್ ಮಾಡಿ ಲೆಫ್ಟ್ ಹೋದರೆ ದೇವಸ್ಥಾನ. ತುಂಬ ಅಂದರೆ ತುಂಬ ಹಳೆ ಕಾಲದ ದೇವಸ್ಥಾನ ಅಲ್ವಾ. ಆಮೇಲೆ ಹೇಳಿರಂತೀರಿ ಹಿಸ್ಟ್ರಿನ, ಅಲ್ಲಿ ಫ್ರೀಯಾಗಿ ಕುತ್ಕೊಂಡು ಮಾತಾಡೋಣ. ಸಿಕ್ಕಾಬಡೆ ಫೋಟೋಶೂಟ್ ನಡೆಸ್ತಾವ್ರು ಇಲ್ಲಿ. ಹಾಂ, ಕೆಳಗಡೆ ನೋಡ್ಕೊ ಬನ್ನಿ ಗೈಸ್. ನಂದು ಬೆರಳದು ಒಂದು ಸ್ಟೋರಿ ಇದೆ, ಹೇಳ್ತೀನಿ ರೀ. ಬರೀ ಸ್ಟೋರಿ ಹೇಳೋದೇ ಆಯಿತು ನಂದು, ಮನಾಲಿಗೆ ಬಂದಾಗಿಲ್ಲ. ಇದೆಲ್ಲ ಫಸ್ಟ್ ಟೈಮ್ ಒಂದು ದೇವಸ್ಥಾನದಲ್ಲಿ ನೋಡ್ತಾ ಇರೋದು. ಒಳಗೆ ಏನು ಟಗ್ರದು ಇದು ಬುಂಡೆ ಅನ್ಸುತ್ತಲ್ಲ, ಟಗ್ರದು ಬುಂಡೆ ಬರುತ್ತಲ್ಲ ಆ ಥರ ಇದೆ. ಹಾಂ ಹಾಂ
ಕಾಡು ಈ ಥರದ ಬೆಟ್ಟ ಮೇಲೆಲ್ಲ ತಿರುಗಾಡ್ತಾ ಇರುತ್ತಲ್ಲ ಇದು ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ, ಅದು ಉಡುಪಿಯವ್ರು ಸಿಕ್ಕಿದ್ದಾರೆ. ಹಾಯ್, ಹೆಲೋ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ರಶ್ಮಿತಾ. ನೀವು? ಸೂರಜ್. ಸೊ ಇವರಿಬ್ರು ಉಡುಪಿ, ಎಲ್ಲಿರೋದು ಉಡುಪಿಯಲ್ಲಿ? MGM ಕಾಲೇಜ್ ಹತ್ರ. ಓಕೆ, ನೈಸ್ ಮೀಟಿಂಗ್ ಯು. ನೈಸ್ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ನೈಸ್ ಮೀಟಿಂಗ್ ಯು. ಎಲ್ಲ ಸೊ ಎಲ್ಲ ಕಡೆ ನಮ್ಗೆ ಕನ್ನಡದವರೇ ಸಿಗ್ತಾರೆ. ಏನಂತೀರಾ? ಕಣ್ಣೆಲೆ ಐತಲ್ಲೇ ಈಗ ನಾನು ಸ್ಟ್ರೀಟಲ್ಲಿ ನೋಡಿದಾಗ ಏನೋ ಜಾಕೆಟ್ ಏನೋ ಎತ್ಕೊಂಡು ಹೋಗ್ತಾರೆ ವೈಟ್ ಕಲರ್ದು ಅವರು ಅಂದ್ಕೊಂಡೆ. ಆಮೇಲೆ ಬಂದ್ಬಿಟ್ಟು ಫೋಟೋಲಿ ಅದೇನೋ ಅಂದರು. ಆಮೇಲೆ ಗೊತ್ತಾಯ್ತು ಅದು ರ್ಯಾಬಿಟ್ ಅಂತ. ಅಲ್ಲಿ ಟೈಮ್ ಆಗೋಗಿತ್ತಲ್ಲ, ಈಸ್ಕೊಂಡಿಲ್ಲ. ಬೆಚ್ಚಿಗೈತೆ. ಮನಾಲಿಗೆ ಬಂದಾಗಿಂದ ನನಗೆ ತಿನ್ಬೇಕು ಅನಿಸಿದೆ ಇದೊಂದೇ ಗೋಲ್ಗಪ್ಪ. ಕಣೆ ಮನಾಲಿಲಿ ಮನ್ಸ್ಫೂರ್ತಿ ತಿಂತಾರ ಊಟ ಅಂದರೆ ಇದು ಒಂದೇ ಅನ್ಸುತ್ತೆ. ನಾನು ಮ್ಯಾಗಿ ತಿಂದು 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 ಬಾಯ ಒಂಥರ ಆಗ್ಬಿಟ್ಟಿತ್ತು. ತಿನ್ನಿ. ಇವರು ಕಾಫಿ ಟೀ ಕುಡಿದಾರೆ. ಅವರು ಮನಾಲಿಗೆ ಬಂದ್ಮೇಲೆ ಏನು ಕಾಫಿ ಕೇಳ್ತೀರಾ, ಏನು ಟೀ ಕುಡಿಯೋದು ಕೇಳ್ತೀರಾ? ಸೊ ಇಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ತೀವಿ. ಬೇಗ ಊಟ ಮಾಡಿಕೊಂಡು ಹೊರಡೋಣ. ನಿಮ್ಮದು ಇನ್ನೂ ಬಂದಿಲ್ಲ. ಏನು ನೀವೇನು ಆರ್ಡರ್ ಮಾಡಿದ್ದೀರಾ? ಮ್ಯಾಗಿ. ಅಯ್ಯೋ ದೇವ, ತಗೊಳ್ಳಿದ್ರಲ್ಲಿ ಸ್ವಲ್ಪ ತಿನ್ನಿ. ಬಂತು ಮ್ಯಾಗಿ ನಿಮ್ಮದು. ಲುಕ್ಸ್ ಯಮ್ಮಿ. ಇಬ್ರು ಶೇರ್ ಮಾಡೋಣ. ಶೇರಿಂಗ್ ಇಸ್ ಕೇರಿಂಗ್. ಇದು ರೋಡು, ಇಲ್ಲಿ ಕಟ್ಟೊಡಿಬೇಕು. ಇಷ್ಟೇ ಜಾಗ. ಇದರಲ್ಲಿ ಬೆಳಗ್ಗೆ ಎಷ್ಟು ವ್ಯಾನ್ಸು ಎಲ್ಲ ಬರೀ ಸ್ಕೂಲ್ ವ್ಯಾನ್ಗಳೇ. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಆಮೇಲೆ ನಾವಿಲ್ಲಿ ಪಕ್ಕದಲ್ಲಿ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಬಂದಿದ್ದು. ಸೊ ಮೇಲಿಂದ ಇವಾಗ ಕೆಳಗಿಳಿದ್ವಾ, ಇದೇ ಥರ ಸೇಮ್ ಹಿಂಗೆ ಹೋಗ್ಬೇಕು ಮತ್ತೆ ಕೆಳಗಿಳಿಬೇಕು. ಐಸ ವಸಿಷ್ಠ ಟೆಂಪಲ್ಗೆ ಹೋಗೋ ರೋಡು. ಇಲ್ಲೆಲ್ಲ ಫುಲ್ಲು ಸ್ಟೋರ್ಸ್ಗಳಿದೆ. ರೋಡ್ ಹೆಂಗಿದೆ ನೋಡಿ ಗೈಸ್. ನಮ್ಮೊಂದಿಗಿದ್ದಾರೆ ಅವರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಸಾರಿ, ನನ್ಗೆ ಹಿಂದಿ ಬರಲ್ಲ. ಸೊ ಈ ರೋಡಲ್ಲಿ ನುಗ್ಗಿಸ್ತಾ ಇದ್ದಾರೆ ಹಂಗೆ. ಸೊ ಗೈಸ್, ಇದು ಇಲ್ಲೇ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ನಾವೀಗ ವಸಿಷ್ಠ ಟೆಂಪಲ್ ಬಂದಿದ್ದೀವಿ. ಮನಾಲಿಯಲ್ಲಿ ಫೇಮಸ್ ಇದು. ಇದು ಶಿವ ಟೆಂಪಲು ಆ್ಯಂಡ್ ಆಲ್ಸೋ ಇದು ರಾಮ ಅವರಿದ್ದಾರಲ್ಲ, ರಾಮ ಸ್ವಾಮಿಗಳು ಅವರ ಗುರುಗಳಾದ ವಸಿಷ್ಠ ಋಷಿಯವರ ಟೆಂಪಲ್ ಅಂತ ಇದು. ಸೊ ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಅಲ್ಲಿ ಒಳಗಡೆ ನೋಡಿ, ಅದು ಹಾಟ್ ವಾಟರ್ ಅಂತ. ದಟ್ ಈಸ್ ಓನ್ಲಿ ಫಾರ್ ಲೇಡೀಸ್. ಜೆಂಟ್ಸು ಇದು ಜೆಂಟ್ಸು, ಅಲ್ಲಿ ಲೇಡೀಸ್ ಒಳಗಡೆ ಇದೆಯಾ? ಓಕೆ ಓಕೆ, ಹಾಂ ಹಾಂ ಹಾಂ. ಸೊ ಇದು ಜೆಂಟ್ಸಿಗೆ, ಆ ಕಡೆ ಲೇಡೀಸಿಗಿದೆ. ಅದು ಬಿಸಿ ಇರುತ್ತಾ ನೀರು? ಹಾಟ್ ವಾಟರ್, ನ್ಯಾಚುರಲ್ ಹಾಟ್ ವಾಟರ್ ಅಂತ. ಇಷ್ಟು ಕೋಲ್ಡ್ ಇದೆ ಇಲ್ಲಿ, ಆ ವಾಟರ್ ಮಾತ್ರ ಹಾಟ್ ಆಗಿರುತ್ತಂತೆ. ಜಾಯಿಯೇ ಇದೆಲ್ಲ ಆ್ಯಪಲ್ ಟ್ರೀಸ್. ಇದೆಲ್ಲ ನೋಡಿ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ ಅಲ್ಲ. ಇಲ್ಲಿ ನಮ್ಮ ಥಾರ್ ರಾಕ್ಸ್ ಅನ್ನೋದೇ ಬರುತ್ತೆ ನೋಡು. ಅದ್ರ ಬಗ್ಗೆ ಮಾತಾಡಿ 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 ಅದೇ ಬರುತ್ತೆ. ಥಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಮೇಲೆ ನಡ್ಕೊ ಹೋಗಿದ್ವಿ. ನಮ್ಮ ಕಡೆ ಎಲ್ಲ ಗಂಟೆಗೆ 30, ಮ್ಯಾಕ್ಸಿಮಮ್ 60. ಇಲ್ಲಿ 100 ರೂಪಾಯಿ, 1 ಅವರ್ಗೆ 100 ರೂಪಾಯಿ. ಹಾಂ,
ಲೆಟ್ಸ್ ಗೋ ಗೈಸ್. ಈಗ ನಾವು ಓಲ್ಡ್ ಮನಾಲಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಬಂದು ಸ್ವಲ್ಪ ಅದು ರಾತ್ರಿ ಆದ್ಮೇಲೆ ಸ್ವಲ್ಪ ಚಳಿ ಆಗುತ್ತೆ ಅಂದ್ಬಿಟ್ಟು ಇದನ್ನ ಹಾಕೊಂಡು ಹೊರಟಿದ್ದೀವಿ. ಕೆಲವರು ಕೂಡ ಡ್ರೆಸ್ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಇರಿ, ಈ ಬ್ಯಾಗ್ ಬೇಕು. ಹಾಂ ಅಷ್ಟೇ, ಹಿಡ್ಕೊಳ್ಳಿ. ಲೆಟ್ಸ್ ಗೋ. ಓಲ್ಡ್ ಮನಾಲಿ ಫುಲ್ಲು ಶಾಪಿಂಗ್ ಇವಾಗ ಎಲ್ರಿಗೂ. ಓಲ್ಡ್ ಮನಾಲಿ ರೋಡ್ ಆಲ್ರೆಡಿ ಡ್ರೀಮ್ ಕ್ಯಾಚಸ್ ತೊಗೊಂಡೆ ಒಂದು 3 ಇಷ್ಟ ಆಯಿತು. ನೋಡ್ಕೊಂಡು ಹೋಗೋಣ, ಏನೇನು ಸಿಗುತ್ತೆ ಅದೆಲ್ಲ ತೊಗೊಳ್ಳೋಣ. ಇಲ್ಲಿ ಎಷ್ಟೊಂದಿದ್ದಾವೆ. ಖಾಲಿ ಖಾಲಿ ದುಡ್ಡೆಲ್ಲ ಖಾಲಿ. ಏನು ಒಬ್ರಿಗೆ ಇಬ್ರಿಗೆ ತಗೋಬೇಕಾಗಿರೋದು. ಒಬ್ರು ಅಂದ್ರೆ ಏನೆಲ್ಲ ಆ್ಯಡ್ ಆಗ್ತಾನೆ ಐತೆ ಲಿಸ್ಟು. ಅವ್ರಿಗೆ ತಗೋಬೇಕಲ್ವ, ಇವ್ರಿಗೆ ತಗೋಬೇಕಲ್ವಾ ಅಂತ. ಸೊ ಎಷ್ಟಾಗುತ್ತೆ ಅಷ್ಟು ತಗೊಬರ್ತೀವಿ. ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಅವ್ರಿಗೆ ಯೂಸ್ ಆಗೋವಂಥದ್ದನ್ನೇ ಕೊಡ್ತಾ ಇರೋದು. ಸೊ ಲೆಟ್ಸ್ ಸಿ ಯಾರ್ಯಾರಿಗೆ ಎಷ್ಟೆಷ್ಟು ಇಷ್ಟ ಆಗುತ್ತೆ ಅಂತ. ಯಾರಿಗೇನೋ ಅನ್ನಲ್ಲ, ಇಷ್ಟಪಟ್ಕೊಂಡೇ ಇಸ್ಕೋತಾರೆ ಅಷ್ಟೇ ಗೈಸ್. ಇವಾಗಿನ ಅಪ್ಡೇಟ್. ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ. ಯಾರಿಗೋ ಬ್ಯಾಗ್ ತಗೋತಾ ಇದ್ದೀವಿ. ಗೆಸ್ ಮಾಡಿ ಯಾರಿಗೆ ಅಂತ. ಸೊ ಇವ್ರ ಹೆಸರು ಬದ್ರಿ ಅಂತ. ಇವ್ರ ಹೆಸರನ್ನೇ ಹೇಳಿರಲಿಲ್ಲ ನಾನು ನಮ್ಮ ಬ್ಲಾಗಲ್ಲಿ. ಸೊ ಅವ್ರದ್ದು ಈ ಒಂದು ಸ್ಟೇ. ನಮ್ಮನ್ನ ಇಲ್ಲೇ ಇರಿ ಅಂತ ನೆನ್ನೆ ಇನ್ವೈಟ್ ಮಾಡಿದ್ರು. ಬಟ್ ಸ್ಟಿಲ್ ನಾವು ಬೇರೆ ಕಡೆ ರೂಮ್ ಮಾಡ್ಕೊಂಡ್ವಿ ಆ್ಯಂಡ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಇಲ್ಲಿ ಬೆಳಗ್ಗೆ ಟೈಮ್ ಚೆನ್ನಾಗಿರ್ತಿತ್ತು. ಒಂದು ಯಾವುದೋ ನೀರು ಹರಿತಾ ಇದೆ ನೋಡಿ, ಅಲ್ಲಿ ವ್ಯೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಲ್ಲ. ನೋಡಿ ವೈಬ್ ಹೆಂಗಿದೆ, ನೈಸ್. ಅಣ್ಣ ಅವ್ರ ಮನೆ ಕರ್ಕೊಬಂದಿದ್ದಾರೆ. ಅವರು ಅವ್ರ ವೈಫ್ ಅಂತೆ. ಸೊ ಇದು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾರು ಮಾಡಿರೋದಿದು? ಅವ್ರ ಅತ್ತೆನಾ? ಹಾಂ, ಅವರ ತಾಯಿ. ಅತ್ತೆ ಅದೇ ಅವ್ರ ತಾಯಿ. ಅವ್ರ ಹೆಸರು ಚಂದ್ರಿಕಾ, ಚಾಂದಿನಿ. ಹಾಯ್. ಶೈ ಅವರಿಗೆ. ಸೊ ಇದು ಏನು ಕಾಲ್ದು ಇದೆರಡು ತಲೆಗೆ ಹಾಕೊಳ್ಳೋದು. ಥ್ಯಾಂಕ್ ಯು. ನೋಡಿ ಗೈಸ್, ಇದು ಒಳಗಡೆ ಒಂಚೂರು ಚಳಿ ಅನಿಸ್ತಲ್ಲ. ಯಾಕೆಂದರೆ ಈ ಥರ ಎಲ್ಲರ ಮನೇಲೂ ಇರುತ್ತಂತೆ. ಸೊ ಇಲ್ಲಿ ನೋಡಿ ಸೆಟಪ್ ಒಂಥರ ಇಷ್ಟ ಆಯ್ತು ನನಗೆ. ಇಲ್ಲೇ ಕೂತ್ಕೊಳ್ಳೋದು, ಎಲ್ಲರೂ ಊಟ ಮಾಡೋದು, ಎಷ್ಟು ಚೆಂದ ಇದೆ. ನೈಸ್. ಒಂದು ಚಪ್ಪಲಿಯ ಕತೆ ಹೇಳ್ತೀನಿ ಇವಾಗ. ಈ ಚಪ್ಪಲಿನ ಹಾಕೊಂಡು ನೆನ್ನೆಯಿಂದ ಓಡಾಡಿ ಉಜ್ಜಾಡಿ ಇದು ಕೊಟ್ಟಿರೋದು. ಒಂದೇ ಒಂದು ಚಪ್ಪಲಿ ಅಂಗಡಿ ಇಲ್ಲ. ಅಣ್ಣ ಕೊಟ್ಟಿದ್ದಾಗ್ಲೇ ಹಾಕೊಬಿಟ್ಟಿದ್ದೀವಿ. ಈ ತರದ್ ಹುಡುಗಿರ್ದೈತೆ, ಹುಡುಗರ್ದು ಒಂದು ಇಲ್ಲ. ನಾನು ಇದೊಂದನ್ನೇ ಹಾಕೊಂಡು ಓಡಾಡ್ತಾ ಇರೋದು. ಅವ್ರಿಗಂತೂ ಸಿಕ್ಕೇ ಇಲ್ಲ ಚಪ್ಪಲಿ. ಇವಾಗ ತಗೋಬೇಕು ಒಂದು. ರೂಮಿಗೆ ಬಂದ್ವಿ ಊಟ ಮಾಡಿಕೊಂಡು. ನಮ್ಮ ಪರಿಸ್ಥಿತಿ ನೋಡಿ ಹೀಗಾಗಿದೆ. ನಮ್ಮ ಕಡೆ ಎಲ್ಲ ಎ ಸಿ ಹಾಕ್ಸ್ಕೊಂಡ್ರೆ, ಇವರು ನನ್ನ ರೂಮ್ಗೆ ಎ ಸಿ ಹಾಕ್ಸ್ಬೇಕು ಅಂತಿದ್ರು. ಇಲ್ಲಿ ಹೀಟರ್ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ತುಂಬ ಚಳಿ ಅನಿಸ್ತದೆ. ಚಳಿಗೆ ಕೆಮ್ಮಿದ್ರು ಇಲ್ಲೆಲ್ಲ ನೋವ್ತಾ ಇದೆ. ಅಕ್ಷಿ ಅಂದರೂ ನೋವ್ತಾ ಇದೆ. ಅಷ್ಟು ಚಳಿಯಾಗಿ ಮೂಗೆಲ್ಲ ನೋವು ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೀಟರ್ ಇರಲಿ ಇವತ್ತು ಅಂತ ಅಂದ್ಬಿಟ್ಟು ಹೀಟರ್ ತರಿಸ್ಕೊಂಡಿದ್ದೀವಿ. ನಾವು ಅವ್ರ ಮನೆಗೆ ಹೋಗಿದ್ವಲ್ಲ, ಅವ್ರ ಮನೆಗೆ ಹೋಗಿದ ತಕ್ಷಣ ಎಷ್ಟು ಬೆಚ್ಚಗಿತ್ತು ಗೊತ್ತಾ. ಅಷ್ಟು ಅನ್ಸೋದೇ ಇಲ್ಲ. ಈಚೆ ಬಂದ್ರೇ ಸ್ವಲ್ಪ ತುಂಬ ಚಳಿ. ನಾನು ಅನ್ಕೋತಿದ್ದೆ ಇಲ್ಲಿನ ಜನ ಎಲ್ಲ ಹೆಂಗಿರ್ತಾರೋ ಅಂತ. ಅವ್ರ ಮನೇಲೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಅಲ್ಲೇ ಹೀಟ್ರೆಲ್ಲ ಹಾಕ್ಕೊಂಡು ಒಂಚೂರು ಚಳಿ ಅನಿಸಿಲ್ಲ ಅವ್ರ ಮನೇಲಿ ಇರೋವ್ರಿಗೂ. ಆಚೆ ಬಂದಿದ ತಕ್ಷಣ ಫುಲ್ಲು ನಡ್ಗೋಗ್ಬಿಟ್ವಿ. ಊಟಕ್ಕೆ ಹೋಗಿದ್ವಿ. ಅಲ್ಲಿಂದ ಬರಬೇಕಾದ್ರೂ ಅಷ್ಟು ನಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು 1 ಕಿಲೋಮೀಟ್ರಿಗೆ ಆಟೋ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಟ್ಸ್ ಓಕೆ, ಎಂಜಾಯ್ ಮಾಡಬೇಕು. ಸೊ ಹೀಟ್ರ್ ತೊಗೊಂಡಿದ್ದೀವಿ, ಹೆಂಗಿರುತ್ತೆ ನೋಡೋಣ ಅಂತ ತರಿಸ್ಕೊಂಡಿದ್ದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನ್ನಟಕೆ ಸ್ನೇಕನೇಶ ವ್ಲಾಗ್ಸ್ ಆಗೋ ಮದುಗಡೆ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.